ನನ್ನನ್ನು ಕ್ಷಮಿಸಿ ಪ್ರಭು. ಎಲ್ಲಾ ದೋಷ ಚಂದ್ರಯ್ಯನದ್ದೇ. ಮತ್ತೆ ಚಂದ್ರಯ್ಯ ಯಾರು? ನಿಮಗೆ ತಿಳಿದಿಲ್ಲವೇ ಪ್ರಭು? ನಮಗೆ ತಿಳಿದಿಲ್ಲ, ಕ್ಷಮಿಸಬೇಕು. ನೀವೇ ಹೇಳಿ, ಯಾರ ಚಂದ್ರಿಕಾ? ಮಹಾರಾಜ, ಚಂದ್ರಿಕಾ ಅಲ್ಲ, ಚಂದ್ರಯ್ಯ. ಅಯ್ಯೋ ಗೊತ್ತಾಯ್ತು, ಚಂದ್ರಯ್ಯ. ಆದ್ರೆ ಏನಾಯ್ತು? ಏನ್ ಮಾಡ್ದ ಚಂದ್ರಯ್ಯ? ಅವರು ಬರಲೇ ಇಲ್ಲ. ಅವ್ರೆಲ್ಲಿ ಬರ್ಬೇಕಿತ್ತು ದೇವಿ? ಎಲ್ಲಿದ್ದಾರೆ ಚಂದ್ರಯ್ಯ? ಮತ್ತೆ ಯಾರು ಚಂದ್ರಯ್ಯ? ಅವನೇ ಎತ್ತಿನ ಗಾಡಿಯವನು. ಅವ್ರ ಎತ್ತಿನ ಗಾಡಿಯಿಂದಲೇ ನಾವು ವಾಪಸ್ ಮನೆಗೆ ಹೋಗ್ತಿದ್ದು. ಮತ್ತವತ್ತು ಅವ್ರು ಬರ್ಲಿಲ್ಲ. ಆಮೇಲೆ ಅಸಹಾಯಕರಾದ್ವು. ಸಾವಿತ್ರಿ ಮನೆಯಲ್ಲೇ ಉಳ್ಕೋಬೇಕಾಯ್ತು. ಚಂದ್ರಯ್ಯನನ್ನು ಪ್ರಸ್ತುತಪಡಿಸಿ ತತ್ಕಾಲ. ಪ್ರಣಾಮಗಳು ಮಹಾರಾಜ, ನಮ್ಮನ್ನು ಕ್ಷಮಿಸಿ. ನನ್ನ ಪತ್ನಿ ಗರ್ಭವತಿಯಾಗಿದ್ದಳು. ಅವಳು ತವರು ಮನೆಗೆ ಹೋಗಿದ್ದಳು. ಮತ್ತೆ ನನ್ನ ದೊಡ್ಡ ಪುತ್ರನಿಗೆ ಅಚಾನಕ್ಕಾಗಿ ಆರೋಗ್ಯ ಹಾಳಾಯಿತು. ಹಾಗಾಗಿ ನಾವು ಮನೆಯಲ್ಲೇ ಇರಬೇಕಾಯಿತು. ಅಸಮರ್ಥರಾಗಿದ್ದೆವು ಪ್ರಭು. ಒಂದು ವೇಳೆ ನನ್ನ ಪತ್ನಿ ತವರು ಮನೆಗೆ ಹೋಗದೇ ಇದ್ದಿದ್ರೆ ಅವಳು ಮನೆಯಲ್ಲೇ ಇರ್ತಿದ್ಲು ಪ್ರಭು. ಮತ್ತೆ ನಾವು ಮೀನು ಮಾರೋಳನ್ನ ಮನೆಗೆ ಬಿಡುತ್ತಿದ್ದೆವು. ಇದರಲ್ಲಿ ನಮ್ಮ ತಪ್ಪೇನಿಲ್ಲ ಮಹಾರಾಜ. ಪ್ರಣಾಮಗಳು ಮಹಾರಾಜ. ಎಲ್ಲಾ ಗರ್ಭವತಿ ಸ್ತ್ರೀ 7ನೇ ತಿಂಗಳಿಗೆ ಅವಳ ತವರು ಮನೆಗೆ ಹೋಗ್ತಾಳೆ. ಇದರಲ್ಲಿ ಅಪರಾಧವೇನಿದೆ ಪ್ರಭು? ರೋಹಿಣಿ ಸರಿಯಾಗಿ ಹೇಳುತ್ತಿದ್ದಾಳೆ ಮಹಾರಾಜ. ಸತ್ಯವೇ ನಿಮ್ಮ ಕಥನ. ತವರು ಮನೆಗೆ ಹೋಗೋದು ಯಾವ ಅಪರಾಧವೂ ಅಲ್ಲ. ಆದ್ರೆ ನೀನು ಈ ಸಮಯದಲ್ಲಿ ಗರ್ಭವತಿ ಏಕಾದೆ. ಪೂಜ್ಯ ಗುರುವರ್ಯ, ಒಬ್ಬ ಸೌಭಾಗ್ಯವತಿ ಸ್ತ್ರೀಯ ವಿವಾಹದ ನಂತರ ಗರ್ಭವತಿಯಾಗುವುದು ಪ್ರಕೃತಿಯ ಪ್ರಕ್ರಿಯೆ. ಅಂದ ಮೇಲೆ ಇವರು ಅಪರಾಧಿ ಹೇಗಾದರು? ಅಪರಾಧಿ ಆದರೆ? ಹೌದು ಮಹಾರಾಜ. ಇಲ್ಲ ಮಹಾರಾಜ. ಮತ್ತೆ ಗುರುವರ್ಯ, ಯಾವ ಶಾಸ್ತ್ರದಲ್ಲಿ ಓದಿದ್ದೀರಾ ಇದೆಲ್ಲ? ನಮಗೆ ನಿಶ್ಚಿತ ರೂಪದಲ್ಲಿ ಗೊತ್ತಾಗ್ತಿದೆ ನಿಮಗೇನೋ ಆಗಿದೆ. ಮತ್ತು ನಮ್ಮ ವಿಚಾರದಲ್ಲಿ ನೀವು ಈಗಲೇ ನಿಮ್ಮ ನಿವಾಸಕ್ಕೆ ಹೋಗಿ ವಿಶ್ರಾಂತಿ ಮಾಡಿ. ನಿಮಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ. ಇಲ್ಲ ಮಹಾರಾಜ, ನಮಗೇನು ಆಗಿಲ್ಲ. ನಾವು ಆರೋಗ್ಯವಾಗಿದ್ದೇವೆ. ಹಾಗಾದ್ರೆ ಕುಳಿತುಕೊಳ್ಳಿ ನಿಮ್ಮ ಸ್ಥಾನದಲ್ಲಿ. ಸರಿ ಮಹಾರಾಜ. ಅನ್ನಿಸ್ತಿದೆ ಇಂದು ಮಹಾರಾಜರು ಸ್ವಲ್ಪ ಅಪ್ರಸನ್ನರಾಗಿದ್ದಾರೆ. ಒಟ್ನಲ್ಲಿ ನಮ್ಮನ್ನು ಹೊರ ಹಾಕ್ತಾ ಇದ್ರೆ ಸರಿ. ಸುಮ್ಮನೆ ಇರೋದೇ ಉತ್ತಮ ಅನ್ನಿಸ್ತಿದೆ. ನೀವೆಲ್ಲರೂ ಎಲ್ಲವನ್ನು ನೋಡಿದ್ದೀರಿ. ಈಗ ನೀವೆಲ್ಲರೂ ನಿರ್ಧಾರ ಮಾಡಬೇಕು, ವಾಸ್ತವಿಕ ಅಪರಾಧಿ ಯಾರು ಎಂದು. ನಿಮ್ಮ ಮನಸ್ಥಿತಿ ಮತ್ತಿನ್ಯಾರು? ಏನಾದ್ರೂ ಹೇಳಿದ್ರ ನೀವು? ಇಲ್ಲ ಮಹಾರಾಜ, ನಾವೇನು ಹೇಳಲೇ ಇಲ್ಲ. ಹೇಳಿ, ಯಾಕೆ ಶಾಂತರಾಗಿದ್ದೀರಿ? ದರ್ಬಾರಿನಲ್ಲಿ ನೀವೆಲ್ಲರೂ ಅನುಭವಿ ಮತ್ತು ಬುದ್ಧಿವಂತರು. ಹೇಳಿ, ಯಾರೆಂದು ವಾಸ್ತವಿಕ ಅಪರಾಧಿ? ರಾಮಣ್ಣ ಅಪರಾಧಿ ಮಹಾರಾಜ. ಸಾವಿತ್ರಿಯ ಅಪರಾಧಿ. ಇಲ್ಲ ಮಹಾರಾಜ, ಚಂದ್ರಯ್ಯ ಅಪರಾಧಿ. ಮೀನು ಮಾರುವ ಸರಳ ಪ್ರಭು. ನಿಮ್ಮೆಲ್ಲರ ನಿಷ್ಕರ್ಷ ಅನುಚಿತವಾದದ್ದು. ಮತ್ತು ನಾವು ವಿಜಯನಗರದ ಸಾಮ್ರಾಟ ಕೃಷ್ಣದೇವರಾಯ ನಿಮ್ಮೆಲ್ಲರನ್ನು ಇದೇ ಕ್ಷಣ ಈ ದರ್ಬಾರಿನಿಂದ ಹೊರ ಹಾಕುತ್ತಿದ್ದೇವೆ. ಹೊರಟು ಹೋಗಿ. ಹೋಗಿ. ದಣಿಮಣಿಯಲ್ಲಿ ಹೋದ್ರು. ಮಹಾರಾಜ, ನಮ್ಮನ್ನು ಕ್ಷಮಿಸಬೇಕು. ಅತಿ ಅವಶ್ಯ ಕಾರ್ಯವಿದೆ. ವಿಜಯವಾಡದಲ್ಲಿ ಒಂದು ಸಮಸ್ಯೆ ಎದುರಾಗಿದೆ. ಆ ಸಮಸ್ಯೆಗೆ ಸಮಾಧಾನ ಮಾಡುವುದಕ್ಕೆ ನಾವಲ್ಲಿ ಉಪಸ್ಥಿತರಿರುವುದು ಅತ್ಯಂತ ಅವಶ್ಯಕ. ಆಜ್ಞೆ ಮಾಡಿ ಮಹಾರಾಜ. ಗುರುವರ್ಯ, ಹೇಳಿ ಮಹಾರಾಜ. ಈಗ ನೀವು ಹೇಳಿ ನಮಗೆ. ಪಂಡಿತರು ನೀವು, ನಮ್ಮ ಗುರು, ನಮ್ಮ ಆಚಾರ್ಯರು ವಿಜಯನಗರ ರಾಜ್ಯಕ್ಕೆ. ಹೇಳಿ, ಯಾರಿರಬಹುದು ಇವರಲ್ಲಿ ವಾಸ್ತವಿಕ ಅಪರಾಧಿ? ಮಹಾರಾಜ, ನಿಮ್ಮಲ್ಲಿ ನನ್ನದೊಂದು ನಿವೇದನೆ ಇದೆ. ನೀವು ನನಗೆ ಒಂದು ದಿವಸ ಸಮಯ ನೀಡಿರಿ. ನಾವು ವಾಸ್ತವಿಕ ಅಪರಾಧಿನ ಅವಶ್ಯ ನಿಮ್ಮ ಸಮಕ್ಷ ಪ್ರಸ್ತುತಪಡಿಸುತ್ತೇವೆ. ಒಂದು ದಿವಸ ಸಮಯ ಉಚಿತವಿದೆ ಗುರುವರ್ಯ. ನಾವು ನಿಮಗೆ ಒಂದು ದಿವಸದ ಸಮಯ ನೀಡುತ್ತೇವೆ ಮತ್ತು ಅದರ ನಂತರ
ನೀವು ನಮಗೆ ಹೇಳಬೇಕು ಇವರಲ್ಲಿ ವಾಸ್ತವಿಕ ಅಪರಾಧಿ ಯಾರು ಎಂದು. ಧನ್ಯವಾದ ಮಹಾರಾಜ. ಏನ್ ಮಾಡೋದು? ಪಂಡಿತ ರಾಮಕೃಷ್ಣರು ಇಲ್ಲಿಲ್ಲ. ಇಲ್ದಿದ್ರೆ ನಾವು ಅವ್ರನ್ನೇ ಸಿಕ್ಕಾಕ್ಸ್ಬೋದಾಗಿತ್ತು. ಅಮ್ಮನ್ನ ಕೇಳಿ ಅವ್ರೇನ್ ತಿನ್ಬೇಕಂತ. ನೀನೇ ಕೇಳು. ಅವ್ರು ಹೇಳ್ತಾರೆ ಲಾಡು, ನಾನ್ ತಿಳ್ಕೊತೀನಿ ಹಲ್ವಾ. ನಾವ್ ಅವ್ರ ಜೊತೆ ಮಾತಾಡೋದಿಲ್ಲ. ಅಯ್ಯೋ ಆದ್ರೆ ಹ ಅಲ್ಲ. ಓಹೋ ಮಾ, ಏನ್ ತಿಂತೀಯಾ? ಇದೇನಿದು? ಅಮ್ಮ ಬಾಳೆ ಅಷ್ಟೊಂದು ದೊಡ್ಡದಿರೋದಿಲ್ಲ. ಕತ್ತರಿಸಿ ತಿನ್ನೋದಾ? ಬೇಯಿಸಿ? ಅಯ್ಯೋ ಮದ್ಯ ಸೇವಿಸ್ತೀಯ ಅಮ್ಮ? ಅಯ್ಯೋ ಸಾಕ್ 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 ಸಾಕು ಅಮ್ಮ. ತುಂಬಾ ಆಯ್ತು ಈ ಮೌನ ವ್ರತ. ಇಂದಿನಿಂದ ಮೌನ ವ್ರತ ಸಮಾಪ್ತಿ. ಮತ್ತೆ ಶಾರದಾ ಮಹೋದಯಿ, ನೀನು ಮೌನ ವ್ರತ ಇವತ್ತಿಂದ ಶುರು. ನೋಡಲ್ಲ, ಅರ್ಥ ಮಾಡ್ಕೊಳ್ಳಲ್ಲ, ಪತಿ ಎಷ್ಟು ಚಿಂತಿತನಾಗಿದ್ದಾನೆ ಅಂತ. ಕೋಪ ಮಾಡ್ಕೊಂಡು ಕೂರೋದ್ ಕಲ್ತಿದ್ಯಾ? ನೀವು ಮಾತಾಡ್ತಿರೋದೇ ಒಳ್ಳೇದು. ಇಲ್ಲ ಸಾಕು, ನಾನೇನು ಕೇಳಲ್ಲ. ನನಗಿಷ್ಟೊಂದು ಹಸುವಾಗಿದೆ, ಮತ್ತೆ ಇವ್ರದ್ದು ಜಗಳನೇ ಸಮಾಪ್ತಿಯಾಗಿಲ್ಲ. ಅಯ್ಯೋ, ಪತಿ ಹಸುವಿಗೆ ಮಹತ್ವನೇ ಇಲ್ಲ. ಮತ್ ಇವನು ಗುಂಡಪ್ಪ, ಇವನಿಗೂ ಪಾಠ ಕಲಿಸ್ಬೇಕು. ತುಂಬಾ ಚತುರ ಅನ್ಕೊಂಡಿದ್ದಾನೆ. ನಾನೇನ್ ಮಾಡ್ದೆ? ಅದೇ ದೊಡ್ಡ ಸಮಸ್ಯೆ. ನಾನೇನ್ ಮಾಡ್ದೆ? ನೀನೇನ್ ಮಾಡೋದೇ ಇಲ್ಲ. ದಿನವಿಡೀ ಕ್ರೀಡೆ ಕ್ರೀಡೆ ಕ್ರೀಡೆ, ಬರೀ ಉಲ್ಟಾ ಮಾತುಗಳು. ಒಂದ್ ವೇಳೆ ಏನಾದ್ರೂ ಉಪದ್ರವ ಮಾಡಿದ್ರೆ ವೃಕ್ಷಕ್ಕೆ ಉಲ್ಟಾ ನೇತ್ ಹಾಕ್ತೀನಿ, ಹೇಳ್ತಿದ್ದೀನಿ. ನೋಡ್ದ ಶಾರದಾ, ಕಡಿತ ಕೇವಲ ಮಹಾರಾಜರಿಗಲ್ಲ, ಇವನ್ಗೂ ಮಹಾರಾಜರು ಕಡಿತಾ ಇದೆ. ನೀವ್ ಸರಿಯಾಗಿ ಹೇಳ್ತಿದ್ದೀರಾ ಅಮ್ಮ. ದರ್ಬಾರಿಂದ ಹೊರ ಹಾಕಿದ್ದಾರೆ, ಅದಕ್ಕೆ ಅದ್ರ ಕೋಪನ ನಮ್ಮೇಲೆ ಹಾಕ್ತಿದ್ದಾರೆ. ಅಯ್ಯೋ, ಮಹಾರಾಜ, ನೀವು ಯಾವ ರೀತಿಯ ವ್ಯವಹಾರ ಮಾಡುತ್ತಿದ್ದೀರಾ? ನೀವು ರಾಜ ದರ್ಬಾರಿನಿಂದ ಎಲ್ಲರನ್ನೂ ಹೊರಹಾಕಿದ್ದೀರಿ. ನಾವು ಏನು ಮಾಡುತ್ತಿದ್ದೇವೆಯೋ ಅದು ಸರಿಯಾಗೇ ಇದೆ. ಒಂದ್ ವೇಳೆ ಆಚಾರ್ಯ ತತ್ತಾಚಾರ್ಯ ನಿಮ್ಮ ಪ್ರಶ್ನೆಗೆ ಉತ್ತರ ನೀಡದೆ ಹೋದ್ರೆ ನೀವು ಅವರನ್ನು ಹೊರಗಾಕ್ತೀರಾ? ಹಾ, ಹೊರಹಾಕುತ್ತೇವೆ. ಆದ್ರೆ ಮಹಾರಾಜ, ಒಂದ್ ವೇಳೆ ನೀವ್ ಎಲ್ಲರನ್ನೂ ಹೊರಹಾಕಿದ್ರೆ ನೀವಿಷ್ಟು ದೊಡ್ಡ ರಾಜ್ಯದ ಕಾರ್ಯವನ್ನು ಹೇಗೆ ನಿಭಾಯಿಸುತ್ತೀರಾ? ಅದರ ಚಿಂತೆ ಮಾಡುವುದು ನಿಮಗೆ ಅವಶ್ಯಕತೆ ಇಲ್ಲ. ನಾವೇನ್ ಮಾಡ್ತಿದ್ದೇವೋ ಅದು ಅವಶ್ಯವಿದೆ, ಅತಿ ಅವಶ್ಯವಿದೆ. ಎಲ್ಲರೂ ಪರಿಹಾಸ್ಯವೆಂದು ತಿಳಿದಿದ್ದಾರೆ. ತಮ್ಮ ಕರ್ತವ್ಯದಿಂದ ವಿಮುಕ್ತರಾಗಿದ್ದಾರೆ ಎಲ್ಲರೂ. ನಾವು ಮಾಡ್ತಾ ಇರೋದು ಎಲ್ಲರಿಗೂ ಪಾಠವಾಗಲಿದೆ. ಪಂಡಿತ ರಾಮಕೃಷ್ಣರಿಗೂ ಹಾಗೂ ಉಳಿದ ಎಲ್ಲ ಸಭಾಸದರಿಗೂ ಕೂಡ. ಒಂದ್ ವೇಳೆ ನಿಮ್ಗೆ ಉತ್ತರ ಪ್ರಾಪ್ತಿ ಆಗದೆ ಇದ್ರೆ ಆಗ ಯಾರು ದೋಷಿ ಇದು ತಿಳಿದೇ ಹೋದ್ರೆ ಆಗ ಉತ್ತರ ಅವಶ್ಯ ಸಿಗುತ್ತದೆ ಮತ್ತು ಎಲ್ಲರಿಗೂ ಪಾಠ ಕೂಡ. ನೀವಿಷ್ಟು ಮನಗಾಣಿಸುತ್ತಾ ಹೇಗಿದ್ದೀರಿ? ಮಹಾರಾಣಿ ಚಿನ್ನಾದೇವಿ, ಇದು ಶಾಶ್ವತ ಸತ್ಯ. ಮನುಷ್ಯನಿಗೆ ದಾಹವಾದಾಗ ಅವನು ಬಾವಿಯ ಬಳಿಗೆ ಹೋಗುತ್ತಾನೆ. ಏನು ಯೋಚಿಸ್ತಿದ್ರಿ ಗುರುಜಿ? ಆ ವಂಚಿತ ಅಪರಾಧಿ ಬಗ್ಗೆ ಅಲ್ವಾ? ಮೂರ್ಖರ, ಮೊದಲು ನಮಗೆ ಇದನ್ನು ಹೇಳಿ. ದರ್ಬಾರಿನಲ್ಲಿ ನಮ್ಮನ್ನೊಬ್ಬನೇ ಬಿಟ್ಟು ನೀವೆಲ್ಲಿಗೆ ಪಲಾಯನ ಮಾಡಿದ್ದೀರಿ? ಗುರುಜಿ, ಒಂದ್ ವೇಳೆ ದರ್ಬಾರಿಂದ ಪಲಾಯನ ಮಾಡದೇ ಇದ್ದಿದ್ರೆ ನಾವು ಬೇರೆ ದರ್ಬಾರಿಗರ ತರ ಹೊರ ಹೋಗ್ಬೇಕಾಗಿತ್ತು. ಅದಕ್ಕೆ ಇನ್ನೇನ್ ಮತ್ತೆ ಗುರುಜಿ, ನಿಮ್ ಭರವಸೆ ಮೇಲಿದ್ದಿದ್ರೆ ಹೊರಗ್ ಬೀಳ್ತಿದ್ವು. ನಿಮಗ್ ತಾನೇ ಎಲ್ ಗೊತ್ತಿತ್ತು ಮಹಾರಾಜರ ಪ್ರಶ್ನೆಗೆ ಉತ್ತರ? ಸತ್ಯವೇ ಆಚಾರ್ಯ. ಒಂದ್ ವೇಳೆ ನೀವು ಉತ್ತರ ಕೊಟ್ಟಿದ್ದಿದ್ರೆ ನಾವು ಹೊರಗ್ ಬೀಳೋದ್ರಿಂದ ಬಚಾವಾಗ್ತಾ ಇದ್ವಿ. ನಾವು ಕೂಡ. ಬಾಯಿ ಮುಚ್ಚಿ, ಎಲ್ಲರೂ ಬಾಯಿ ಮುಚ್ಚಿ. ನಮಗೆ ಉತ್ತರ ಬೇಕು. ಗುರುವರ್ಯ, ನಮಗೆ ಇಲ್ಲಿ ಅಚಾನಕ್ಕಾಗಿ ಉಪಸ್ಥಿತನಾಗೋ ಸಂದೇಶ ಯಾವ ಪ್ರಯೋಜನಕ್ಕಾಗಿ? ಮಹಾರಾಜರ ಪ್ರಶ್ನೆಗೆ ಉತ್ತರ.
ಮತ್ತು ವಾಸ್ತವಿಕ ಅಪರಾಧಿಯ ಹೆಸರು ತಿಳಿಯೋದಕ್ಕೆ ನಾವೆಲ್ಲರೂ ಅನಿವಾರ್ಯದಿಂದ ಸೇರಿದ್ದೇವೆ. ಈಗ ನೀವು ಮಹಾಮಂತ್ರಿ, ಹೇಳಿ, ನೀವು ಯಾರು ಅಪರಾಧಿ? ಆಚಾರ್ಯ, ಒಂದ್ ವೇಳೆ ನಮಗೆ ಉತ್ತರ ಗೊತ್ತಿದ್ದರೆ ಅತಿ ಅವಶ್ಯಕತೆಯ ಕಾರಣ ಹೇಳಿ ನಾವು ರಾಜ ದರ್ಬಾರಿನಿಂದ ಓಡಿ ಹೋಗುತ್ತಿರಲಿಲ್ಲ. ತುಂಬಾ ಚತುರರು ನೀವು. ಧನ್ಯವಾದ ಆಚಾರ್ಯ. ಮಹಾಮಂತ್ರಿಗಳೇ, ಒಂದು ವೇಳೆ ನಾವು ಮಹಾರಾಜರ ಪ್ರಶ್ನೆಗೆ ಉತ್ತರ ನೀಡದಿದ್ದರೆ ನಾವು ದರ್ಬಾರಿನಿಂದ ಹೊರಗುಳಿಯುವುದು ನಿಶ್ಚಿತ. ಏನು ಮಾಡುವುದು ನಾವು? ಗುರುಮಾತೆಯೊಂದಿಗೆ ವಿಶ್ವ ಭ್ರಮಣೆ ಮಾಡಲು ಹೋಗಿ ಆಚಾರ್ಯ. ಹೇ ಭಗವಂತ. ಮಹಾಮಂತ್ರಿಗಳೇ, ನಾವು ಹೊರ ಹೋದ ನಂತರ ಏನು ಮಾಡುವುದು ಅಂತ ಕೇಳಲಿಲ್ಲ ನಿಮ್ಮನ್ನ. ಹೊರ ಹೋಗುವುದರಿಂದ ಉಳಿದುಕೊಳ್ಳುವುದು ಹೇಗೆ ಈ ಪ್ರಶ್ನೆ ಕೇಳಿದು ನಿಮ್ಮನ್ನ. ಇದಕ್ಕೆ ಒಂದೇ ಉಪಾಯ ಆಚಾರ್ಯ. ಏನು? ಕೇವಲ ಒಬ್ಬನೇ ವ್ಯಕ್ತಿ, ಅವನಿಗೆ ಈ ಪ್ರಶ್ನೆಯ ಉತ್ತರ ತಿಳಿದಿರುವುದು. ಗುರುಜಿ, ನಿಮ್ಗೆ ಚೆನ್ನಾಗಿ ತಿಳಿದಿದೆ ಅಲ್ವಾ ಈ ಪ್ರಶ್ನೆಗೆ ಉತ್ತರ ಇರೋದು ಯಾರ ಹತ್ರ ಅಂತ ಅಲ್ವಾ? ಪೂರ್ತಿ ವಿಜಯನಗರದಲ್ಲಿ ಒಬ್ಬನೇ ವ್ಯಕ್ತಿ, ಅವ್ರ ಹತ್ರ ಎಲ್ಲಾ ಸಮಸ್ಯೆಗೂ ಪರಿಹಾರ ಇರುತ್ತೆ ಗುರುಜಿ. ಇರಬಹುದು, ಆದ್ರೆ ನಮಗೆ ಸ್ಮರಣೆ ಇಲ್ಲ. ಯೋಚಿಸಿ ಗುರುವರ್ಯ. ಯೋಚಿಸಿದಾಗಿದೆ. ನಮ್ಮ ವಿಚಾರ ಏನೆಂದರೆ ನಾವು ಸ್ವಯಂ ವಾಸ್ತವಿಕ ಅಪರಾಧಿಯನ್ನು ಹುಡುಕುತ್ತೇವೆ. ಹಠ ಮಾಡಬೇಡಿ ಗುರುವರ್ಯ, ಕರೀರಿ ಅವರನ್ನ. ಖಂಡಿತ ಇಲ್ಲ. ನಮ್ಮ ನಿರ್ಣಯ ಖಂಡಿತ ಪರಿವರ್ತನೆಯಾಗುವುದಿಲ್ಲ. ಸ್ವಾಮಿ, ಏನೋ ನಿಜವಾದ ಅಪರಾಧಿನ ಹೇಗ್ ತಿಳಿಯೋದು ಅನ್ನೋ ಉಪಾಯ ನಮ್ಮ ಹತ್ರ ಇದೆ. ನಿನ್ನ ಹತ್ರ? ಹಾ, ತುಂಬಾ ಒಳ್ಳೇದು. ಹೇಳು, ಹೇಗೆ? ಕೇವಲ ನಿಮ್ಮ ಕುತ್ತಿಗೆಗೆ ಹಗ್ಗ ಕಟ್ಬೇಕಾಗುತ್ತೆ. ನಮ್ಮನ್ನ ನೇಣಿಗೆ ಹಾಕೋಕ್ ನೋಡ್ತಿದ್ಯಾ? ಇಲ್ಲ ಇಲ್ಲ ಸ್ವಾಮಿ, ನಿಮ್ಮ ಕುತ್ತಿಗೆಗೆ ಹಗ್ಗ ಕಟ್ಟಿ ನಿಮ್ಮನ್ನ ಬಾವಿಲಿ ನೀರ್ ಹಾಕೋದು ಮಧ್ಯಕ್ಕೆ. ಅದರ ನಂತರ ನಿಮ್ಮನ್ನ ಜಲದಲ್ಲಿ ಮುಳುಗಿಸೋದು. ಇದರಿಂದ ನಿಮ್ಮ ತಲೆಗೆ ಶೀತಲವಾಗುತ್ತೆ, ಮತ್ತೆ ನೀವು ಸ್ಮರಣೆ ಮಾಡಬಹುದು ಅಸಲಿ ಅಪರಾಧಿ ಯಾರೆಂದು. ಕೇವಲ ತಲೆ ಅಷ್ಟೇ ಅಲ್ಲ, ನಾವು ಪೂರ್ತಿ ಶೀತಲವಾಗುತ್ತೀವಿ. ತಲೆಯ ಜೊತೆಗೆ ಶಾಂತವಾಗುತ್ತೀವಿ, ಶಾಶ್ವತವಾಗಿ. ನಾವ್ ಹಗ್ಗ ತರೋದಾ? ರಾಮ. ಈಗ ಅರ್ಥ ಆಯ್ತಾ ಗುರುಜಿ? ಇದೇ ಉಚಿತ. ರಾಮನ ಹೆಸರು ಹೇಳಿದ್ರೆ ಸಾಕು, ಸಮಸ್ಯೆಗೆ ಪರಿಹಾರ ಪ್ರಾಪ್ತಿಯಾಗತ್ತೆ. ಹೌದು ಗುರುಜಿ. ಸರಿ, ಹಾಗಿದ್ರೆ ನಾವು ನಾಳೆ ಪ್ರಾತಃ ಕಾಲ ಪಂಡಿತ ರಾಮಕೃಷ್ಣರ ನಿವಾಸಕ್ಕೆ ಹೋಗೋಣ. ಅವರ ಬಳಿಯೇ ಈ ಪ್ರಶ್ನೆಗೆ ಉತ್ತರ ತಿಳಿಯೋಣ. ಆಚಾರ್ಯರೇ, ನಾವು ಆಗಿಂದ ನಿಮ್ಮಲ್ಲಿ ಇದೇ ನಿವೇದನೆ ಮಾಡುತ್ತಿದ್ದುದು. ನೋಡಿ, ನೀವು ಸ್ವಯಂ ಪಂಡಿತ ರಾಮಕೃಷ್ಣರ ನಿವಾಸಕ್ಕೆ ಹೋಗಿ ಅವರಲ್ಲಿ ನಿವೇದನೆ ಮಾಡಿ. ಆಗಲೇ ಅವರು ಅವಶ್ಯ ನಿಮಗೆ ಸಹಾಯ ಮಾಡುತ್ತಾರೆ. ಆದರೆ ನಾವು ಒಬ್ಬರೇ ಹೋಗುವುದಿಲ್ಲ. ನೀವೆಲ್ಲರೂ ನಮ್ಮ ಜೊತೆಯಲ್ಲೇ ಬರಬೇಕು. ಆಯ್ತು ಗುರುವರ್ಯ, ನಾವು ಬರುತ್ತೇವೆ. ಸರಿ. ಅವಾಗಿಂದ ಈ ಕಾಗೆ ಕಾವ್ ಕಾವ್ ಅಂತ ಅರ್ಚ್ಕೋತಿದೆ. ಅರ್ಥ ಆಗ್ತಿಲ್ಲ ಏನ್ ಕಾರಣ ಅಂತ. ಶಾರದಾ, ಎಲ್ಲೋ ಆ ಕಾಗೆಯನ್ನು ಹೊರಗೆ ಹಾಕಿರ್ಬೋದು, ಅದಕ್ಕೆ ಕೇವಲ ಕಾವ್ ಕಾವ್ ಅಂತಿದೆ. ಕಾಗೆ ಕಾವ್ ಕಾವ್ ಅನ್ನೋದ್ರ ಅರ್ಥ ಏನಂದ್ರೆ ಯಾರೋ ಅತಿಥಿ ಬರ್ತಾರೆ ಅಂತ. ಶಾರದಾ ಮನೆಯಿಂದ ಯಾರಾದ್ರೂ ಬರ್ತಿರ್ಬೋದು. ನಮ್ ಪರಿವಾರದಿಂದ ಬರೋದಕ್ಕೆ ಯಾರು ಜೀವಂತವಾಗುಳ್ದಿಲ್ಲ. ನಿಮ್ಮಿಬ್ರು ಮುಖದ ಭಾವನೆಯಿಂದಲೇ ಅರ್ಥವಾಗ್ತಿದೆ ನಿಮ್ಮಿಬ್ರು ನಡುವಿನ ಯುದ್ಧ ಸಮಾಪ್ತಿಯಾಗಿದೆ ಅಂತ. ಹೇಳೋದು ಕೇಳೋದು ಮತ್ತೆ ಶುರುವಾಯ್ತಾ? ಇಲ್ಲ. ಈಗೇನ್ ಮಾಡೋದು? ನಿನ್ನ ದರ್ಬಾರಿಂದ ಹೊರ ಹಾಕಿರೋದ್ರಿಂದ ಇಲ್ಲಿ ಮನೇಲೆ ಕೂತಿದ್ಯಾ, ನಮ್ಮೆಲ್ರ ಮೇಲೂ ಕೂಗಾಡ್ತಿರ್ತೀಯ. ಅದಕ್ಕೆ ನಾವು ನಮ್ ಜಗಳನ 1 ವಾರದವರೆಗೆ ಸ್ಥಗಿತ ಮಾಡಿದೀವಿ. ಅವಕಾಶ ಸಿಕ್ತಿದ್ದಾಗೆ ಪುನಃ ಪ್ರಾರಂಭ ಮಾಡ್ತೀವಿ. ಅಯ್ಯೋ ಲಾಮ, ಆ ತತಚಲಲು ಮತ್ತೆ ಸಂಗರಿಕಲು ಬರ್ತಿದ್ದಾಳೆ. ಅವರೆಲ್ರು ಇಲ್ಲಿ? ಅಮ್ಮ, ಅತಿಥಿ ಅಲ್ಲ, ಪೂರ್ತಿ ಊರೇ ಬರ್ತಿದೆ.
ಅವ್ರಿಗೆ ಮರ್ಯಾದೆ ಮಾಡೋಣ. ನಿಂತ್ಕೊಳ್ಳಿ. ನೀವೆಲ್ಲರೂ ಇಲ್ಲೇ ನಿಂತ್ಕೊಳ್ಳಿ. ನೀವು ಒಳಗೆ ಬರುವ ಯಾವ ಅವಶ್ಯಕತೆಯೂ ಇಲ್ಲ. ಧಣಿಮಣಿ, ಹೇಳಿ ಗುರುಜಿ. ಒಳಗೆ ಹೋಗಿ ಪಂಡಿತ ರಾಮಕೃಷ್ಣರಿಗೆ ಸೂಚನೆ ನೀಡಿ ಅವರಿಗೆ ಹೇಳಿ ಆಚಾರ್ಯ ತಥಾಚಾರ್ಯ ಬಂದಿದ್ದಾರೆಂದು. ಬಡಕ್ ಬೆಂಕಿ ಹತ್ಕೊಂಡ್ರು ದಿಮಾಗ್ ಕಡಿಮೆ ಆಗಿಲ್ಲ. ಏನಂದೆ? ಇವನು ಹೇಳ್ತಿರೋದು ಏನಂದ್ರೆ ಗುರುಜಿ, ನಾವೇ ಒಳಗ್ ಪ್ರವೇಶ ಮಾಡ್ಬೇಕು ಅಂತ. ಪಂಡಿತ ರಾಮಕೃಷ್ಣ ಹೊರಗ್ ಬರೋದು ಖಂಡಿತ ಸಾಧ್ಯವಿಲ್ಲ. ಇದಕ್ಕಿಂತ ಒಳ್ಳೇದು ಹಿಂತಿರ್ಗೋಗೋದು. ಇಲ್ಲ ಇಲ್ಲ ಗುರುಜಿ, ಮಣಿ ಅಂತೂ ಮೂರ್ಖ. ನೀವು ಯೋಚನೆ ಮಾಡಿ, ಒಂದ್ ವೇಳೆ ಮಹಾರಾಜರಿಗೆ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನ ದರ್ಬಾರಿಂದ ಹೊರ ಹಾಕ್ಲಾಗತ್ತೆ. ಇದು ಸಾಧ್ಯವಿದೆ. ಆದರೆ ಹೋಗೋಣ. ನೀವ್ ಗ್ರಹಣ ಮಾಡ್ತೀರಿ, ನಾವೀಗ್ಲೇ ಭೋಜನದ ಸಿದ್ಧತೆ ಮಾಡ್ತೇವೆ. ಆಗಲಿ. ಪೂರ್ತಿ ಪ್ರಕರಣ ಈ ರೀತಿ ಇದೆ. ಮಹಾರಾಜರಿಗೆ ಅವರ ಪ್ರಶ್ನೆಗೆ ಉತ್ತರ ಬೇಕು, ಮತ್ತೆ ವಾಸ್ತವಿಕ ಅಪರಾಧಿ ಬಗ್ಗೆ ತಿಳಿಬೇಕು. ನಡೀರಿ ನಡೀರಿ ಪಂಡಿತ ರಾಮಕೃಷ್ಣ, ಹೇಳಿ. ಮತ್ತೆ ತತ್ಕಾಲವಾಗಿ ವಸ್ತ್ರಧಾರಣೆಯನ್ನ ಮಾಡಿ ನಮ್ಮೊಂದಿಗೆ ಪ್ರಸ್ಥಾನ ಮಾಡಿ. ನಾವು ನಿಮಗೆ ಹೇಳ್ತಿರೋದು ನಡೀರಿ ನಡೀರಿ. ಮತ್ತೆ ಶೀಘ್ರವಾಗಿ ಬಂದು ಮಹಾರಾಜರ ಸಮಸ್ಯೆಯನ್ನ ಬಗೆಹರಿಸಿ. ಇಲ್ಲಿ ನಾವು ರಾಜ ಪುರೋಹಿತ ತಥಾಚಾರ್ಯ ಹೇಳ್ತಿದ್ದೀವಿ, ಎದ್ದೇಳಿ. ಓಹೋ ಗುರುವರ್ಯ, ನಾನ್ ನಿಮ್ ಜೊತೆ ಬರ್ತಿದ್ನೋ ಏನೋ, ಆದ್ರೆ ಏನ್ ಮಾಡ್ಲಿ, ಸ್ವಲ್ಪ ಅಸಹಾಯಕ. ಈ ಉಯ್ಯಾಲೆ ನಿಂತ ಮೇಲೆ ಕೆಳಗಿಳಿಯಕ್ಕಾಗೋದು, ನಾನ್ ಕೆಳಗಿಳಿದ್ರೇನೆ ತಯಾರಾಗಕ್ಕಾಗೋದು. ನಾನ್ ತಯಾರಾದ್ರೆ ಆಮೇಲೆ ನಿಮ್ ಜೊತೆ ಬರ್ಬೋದಲ್ವಾ? ಏನ್ ಮಾಡ್ಲಿ, ಈ ಉಯ್ಯಾಲೆ ನಿಲ್ತಾನೆ ಇಲ್ಲ. ಏನೋ ಗುಂಡಪ್ಪ, ಉಯ್ಯಾಲೆ ನಿಲ್ತಾನೆ ಇಲ್ವಾ? ಉಯ್ಯಾಲೆ ನಿಲ್ತಾನೆ ಇಲ್ವಾ? ಏನು ತಾತ್ಪರ್ಯ ನಿಮ್ಮದು? ಗುರುಜಿ, ನಮ್ ಪ್ರಕಾರ ಏನು ಅನ್ನಿಸ್ತಿಲ್ಲ. ಈ ಉಯ್ಯಾಲೆ ಬಹುಶಃ ನಿಲ್ಲುತ್ತೆ ಅಂತ. ಗುರುಜಿ, ಹೀಗೆ ನೀವು ಅನುರೋಧ ಮಾಡ್ತೀರೇನೋ? ಪ್ರೇಮದಿಂದ ಅನುರೋಧ ಮಾಡಿ. ಅಲ್ಲ, ಬೆನ್ ಬಗ್ಸಿ ಉಯ್ಯಾಲೆ ನಿಲ್ಸಿ ಗುರುಜಿ. ಉಯ್ಯಾಲೆ ನಿಲ್ದೆ ಹೋದ್ರೆ ನಿಂತ್ಕೊಳ್ಳಕ್ಕೆ ನಿಮ್ಮ ಹತ್ರ ಬೆನ್ನಿರಲ್ಲ, ಮಾತಾಡೋಕೆ ಕುತ್ತಿಗೆ ಉಳಿದಿರೋದಿಲ್ಲ. ಯೋಚಿಸಿ. ಆಮೇಲೆ ಸೌದಾಮಿನಿ ದೇವಿ ಏನಾಗ್ಬೋದು? ನಿಮ್ಮಿಂದಲೇ ಬದುಕಿದ್ದಾಳೆ, ಅವಳಿಗೋಸ್ಕರ ನೀವು ಬದುಕ್ತಿದ್ರೆ ಆಮೇಲೆ ಅವಳು ಬೇರೆಯವ್ರ ಮೇಲೆ ಅವಲಂಬಿಸ್ಬೇಕಾಗುತ್ತಲ್ವಾ? ಬನ್ನಿ, ಬೆನ್ ಬಗ್ಸಿ ನಿಲ್ಸಿ, ಉಯ್ಯಾಲೆ ನಿಲ್ಸಿ. ಪಂಡಿತ ರಾಮಕೃಷ್ಣ. ಹಾ ಗುರುವರ್ಯ, ನಾವು ನಿಮ್ಮಲ್ಲಿ ನಿವೇದನೆ ಮಾಡುತ್ತೇವೆ, ನೀವು ಉಯ್ಯಾಲೆಯಿಂದ ಇಲ್ಲಿರಿ, ನಮ್ಮ ಜೊತೆ ಬನ್ನಿ. ಮತ್ತೆ ಮಹಾರಾಜರ ಪ್ರಶ್ನೆಗೆ ಉತ್ತರ ನೀಡಿ. ಇಲ್ಲದಿದ್ದರೆ ನಿಮ್ಮ ಜೀವನಕ್ಕೆ ನಮ್ಮ ಮಾತಿನ ತಾತ್ಪರ್ಯ ಏನೆಂದರೆ, ನಮ್ಮೆಲ್ಲರ ಜೀವನದ ಮೇಲೆ, ಗೌರವದ ಮೇಲೆ ವಿಪತ್ತು ಬರುತ್ತದೆ. ಅರ್ಥ ಆಗ್ತಿದೆಯಲ್ವಾ ನಿಮಗೆ? ನೋಡಿ, ಮುಗ್ಧ ಕೊತ್ವಾಲನ್ನ ಹೊರಗೆ ಹಾಕಲಾಗಿದೆ. ಅವನ ಪತ್ನಿ ಮತ್ತೆ ಮಕ್ಕಳೇನಾಗಬೇಕು ವಿಚಾರ ಮಾಡಿ. ಈಗ ಏನಾಯ್ತು? ಇಲ್ಲ ಗುರುವರ್ಯ, ಮಹಾರಾಜರ ಪ್ರಶ್ನೆಗೆ ಉತ್ತರ ನನಗ್ ಗೊತ್ತಿಲ್ಲ. ಹಾಗೆ ಹೇಳಬೇಡಿ ಪಂಡಿತ ರಾಮಕೃಷ್ಣ. ಆ ರೀತಿ ಯಾವ ಪ್ರಶ್ನೆ ಇದೆ ನಿಮ್ಮ ಬಳಿ ಉತ್ತರ ಇಲ್ಲದೆ ಇರೋ ಅಂತದ್ದು? ದಯಮಾಡಿ ನಮ್ಮ ಜೊತೆ ಬನ್ನಿ. ಹಾ, ಪ್ರಶ್ನೆಗೆ ಉತ್ತರ ತಲೆಗೇನೋ ಬರೋದೇನೋ ಬರುತ್ತೆ, ಆದ್ರೆ ಬಂದು ಹಾಗೆ ಹೊರಟೋಗುತ್ತೆ. ಒಂದು ಉಪಾಯ ಇದೆ. ಒಂದ್ ವೇಳೆ ನೀವು ನನ್ನ ಹೇಳಿಕೆ ಮೇರೆಗೆ ಕಾರ್ಯ ಮಾಡಿದ್ರೆ ಈಗ ಬಹುಶಃ ನನ್ನ ತಲೆಯಲ್ಲಿ ಪ್ರಶ್ನೆಗೆ ಉತ್ತರ ಬರಬಹುದು. ಆದೇಶ ನೀಡಿ ಪಂಡಿತ ರಾಮಕೃಷ್ಣ, ನೀವು ಕೇವಲ ಆದೇಶ ನೀಡಿ. ನೀವ್ ಯಾವ ಪ್ರಕಾರ ಹೇಗ್ ಮಾಡೋಕ್ ಹೇಳ್ತೀರೋ ನಮ್ಮ ಗುರುಜಿ ಆ ಕಾರ್ಯನ ಅದೇ ಪ್ರಕಾರ ಮಾಡ್ತಾರೆ. ಅಲ್ವಾ 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 ಗುರುಜಿ? ನಿಮಗೇನು ಬೇಕು? ಏನು ಬಯಸ್ತಿದ್ದೀರಾ ನೀವು? ಹೇಗೆ ಬರ್ತೀರಾ ನೀವು? ಪಲ್ಲಕ್ಕಿ ಮೇಲೆ ಕೂರ್ತೀರಾ? ಪಲ್ಲಕ್ಕಿ ಹೊತ್ಕೋಬೇಕಾ? ನಿಮ್ಮನ್ನ ಅದರಲ್ಲಿ ಕರ್ಕೊಂಡು ಹೋಗಬೇಕಾ? ಅಲ್ವಾ ಗುರುವರ್ಯ, ನಿಮ್ಮನ್ನ ಎಲ್ರು ಅಷ್ಟು ಬುದ್ಧಿವಂತ ಅಂತ ತಿಳಿದಿದ್ದಾರೆ. ಇದೇ ಆ ಕಾರ್ಯ. ನೀವೆಲ್ರೂ ನನ್ನ ಪಲ್ಲಕ್ಕಿಲಿ ಕೂರಿಸ್ಕೊಂಡು ಪೂರ್ತಿ ನಗರ ಭ್ರಮಣ ಮಾಡಿಕೊಂಡು ರಾಜ ದರ್ಬಾರೆ ಕರ್ಕೊಂಡು ಹೋಗ್ಬೇಕು. ಪೂರ್ತಿ ರಸ್ತೆಯಲ್ಲಿ ನನ್ನನ್ನ ಗುಣಗಾನ ಮಾಡಬೇಕು, ನನಗ್ ಜೈಕಾರ ಹಾಕ್ಬೇಕು, ನನಗೋಸ್ಕರ ಒಂದು ಭಜನೆ ಕೂಡ ಮಾಡಬೇಕು. ಆಮೇಲೆ ರಾಜ ದರ್ಬಾರಿಗೆ ಕರ್ಕೊಂಡು ಹೋಗಿ ಪುಷ್ಪಗಳ ಮಳೆಗರಿಯಬೇಕು, ನನಗೆ ಆರತಿ ಎತ್ತಬೇಕು, ನನಗೆ ಇಷ್ಟವಾಗಿರೋ ಶರ್ಬತ್ತನ್ನು ಕೂಡ ಕುಡಿಸ್ಬೇಕು. ಹಾಗೆ ಮಾಡಿದ್ರೆ ನನಗೆ ಪ್ರಶ್ನೆಗೆ ಉತ್ತರ ಮತ್ತು ವಾಸ್ತವಿಕ ಅಪರಾಧಿಯ ಹೆಸರು ಬಹುಶಃ ಹೊಳಿಬಹುದು. ಹುಷಾರು ಗುರುಜಿ, ಹುಷಾರು, ಇವು ಮೂರ್ಛೆ ಹೋಗ್ಬೇಡಿ.